ಒಕ್ಕಲಿಗರಿಗೆ ಒಂದು ಮಾತು ಹೇಳ್ತೇನೆ ನಾನು, ರೈತರಿಗೆ ಹೊಲದಾಗ ಎಂದೂ ಬೆಂಕಿ ಹಚ್ಚಬಾರ್ದು ನೋಡ್ರಿ. ನಾ 30 ವರ್ಷ ಆತು ನಮ್ಮ ಹೊಲದಾಗ, ಇವತ್ತಿನ ತನೂ ಯಾವ ಬದುನ್ಯಾಗೂ ಒಂದು ಕಡ್ಡಿ ಹಚ್ಚಿಲ್ಲ, ಒಂದು ದಿವ್ಸ ಕಡ್ಡಿ ಕೊರೆದು ಹೋಗೋದಿಲ್ಲ. ನಿಮಗೆ ಏನೇನು ಬ್ಯಾಡ್ ಅನ್ನಿಸ್ತೈತೆ ಅದನ್ನೆಲ್ಲ ತೊಗೊಂಡು ಬಂದು ಒತ್ತಟ್ಟು ಹಾಕ್ರಿ, ಮುಳ್ಳ ಕಂಟಿ ಏನಿದ್ದು ತಂದು ಹಾಕ್ರಿ, ಹಾಕಿ ಅದ್ರ ಮ್ಯಾಗಿಟ್ಟು ಮಣ್ಣು ಹಾಕಿಬಿಡ್ರಿ, ತಾನ ಗೊಬ್ಬರ ಆಗಿರ್ತೈತೆ ಅದು. ಆದ್ರೆ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಬೆಂಕಿ ಹಚ್ಚಿದ್ರೆ ಅಂದ್ರೆ ಸುಟ್ಟು ಹೋಗ್ತೈತಿ, ಅದ್ರ ಕೆಳಗಿದ್ದು ಅಂತ ಜೀವಾಣುಗಳು ಸಹಿತ ಸುಟ್ಟು ಹೋಗ್ತಾವೆ. ಹೊಲದಾಗ ಬೆಂಕಿ ಹಚ್ಚವ ರೈತನ ಅಲ್ಲ, ಅವ ಹೊಲಕ್ಕೆ ಅಟ್ಟ ಬೆಂಕಿ ಹಚ್ಚಿಲ್ಲ, ಅವ ಜಗತ್ತಿಗೆ ಬೆಂಕಿ ಹಚ್ಚಾನಂತ ತಿಳ್ಕೊಬೇಕು. ಬೆಂಕಿ ಹಚ್ಚೋದು ರೈತನ ಲಕ್ಷಣ ಅಲ್ಲ. ಮತ್ತು ಯಾವುದನ್ನು ಕೊಲೆ ಮಾಡೋದನ್ನಲ್ಲ ಅವ ರೈತ ಅಲ್ಲ, ಯಾರನ್ನೇ ಆಗಲಿ ಕೊಲೆ ಮಾಡುವವ ರೈತ ಅಲ್ಲ. ಓಡಿಸವ ಬ್ಯಾಡ ಆದವ್ರನ್ನ ಓಡಿಸೋದು ಅಲ್ಲಿಂದ. ನಾವು ಕೊಲೆ ಮಾಡಕ್ಕೆ ಹತ್ತಿದ್ದೀವಿ ಅಂತಂದ್ರೆ ಮುಂದೆ ಬಂದಂಗೆ ಸಶಕ್ತ ರಕ್ತ ಬೀಜಾಸುರರು ಹುಟ್ಕೋತಾರ. ನೀವೀಗ ಹೋಗಿ ಸ್ಪ್ರೇ ಮಾಡಿ ಒಂದನ್ನು ಕೊಂದು ಬಂದಿರಲ್ಲ, ಅದು ಸಾಯುವಾಗಿ ಏನು ತತ್ತಿರ್ತೈತಲ್ಲ, ಆ ತತ್ಯಾಗಿಂದ ಬಂದಂಥ ಮುಂದಿನ ಕೀಡ ಈ ಔಷಧಕ್ಕೆ ಸಾಯೋದಿಲ್ಲ, ಇದಕ್ಕಿಂತ ಸ್ಟ್ರಾಂಗ್ ಹೊಡಿಬೇಕಾಕೈತಿ. ಮತ್ತೆ ಸ್ಟ್ರಾಂಗ್ ಹೊಡೆದ್ರಿ ಅವಾಗೇನು ಬದುಕು ಉಳಿದಂಥ ತತ್ಯಗಳಿರ್ತಾವಲ್ಲ, ಅದ್ರಾಗಿಂದ ಏನು ಹೊರಗೆ ಬರ್ತಾವು, ಅವು ಈ ಔಷಧಕ್ಕೆ ಕೇಳೋದಿಲ್ಲ ಅವು ಮಾತು. ಯಾಕಂತಂದ್ರೆ ಇದನ್ನು ಅರಗಿಸ್ಕೊಂಡಿರ್ತಾವೆ ಅಷ್ಟೊತ್ತಿಗೆ. ನೀವು ಹಿಂಗೆ ಮಾಡ್ಕೋತ ಹೋಗಿ ಸ್ಟ್ರಾಂಗ್ ಹೊಡ್ಕೋತ ಹೋಗಿ ನೀವೇ ಒಂದು ದಿವಸ ಹೊಕ್ಕಿರಿ, ಹುಳುಗಳೇನು ಹೋಗೋದಿಲ್ಲ ನಿಸರ್ಗದೊಳಗೆ. ಆದ್ರೆ ನಾವು ಈ ನಿಸರ್ಗದೊಳಗೆ ದೇವರು ಮಾಡಿದಂಥ ಒಂದು ವ್ಯವಸ್ಥೆ ಐತಿ, ಜೀವೋ ಜೀವಸ್ಯ ಜೀವನಂ ಅಂತ. ಒಂದು ಜೀವ ಇನ್ನೊಂದು ಜೀವವನ್ನು ನಿಯಂತ್ರಿಸ್ತೈತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಒಂದು 4 ಹುಳ ಬಂದು ಅಂದ್ರೆ ಅದನ್ನು ನುಂಗಿಸಿ ಅರಗಿಸ್ಕೊಳ್ಳುವಂಥವು ಮತ್ತೆ 4 ದೇವರು ಹುಟ್ಸತಾನ. ನಮ್ಮಲ್ಲಿ ಸಂಯಮ ಇತ್ತು ಅಂತಂದ್ರೆ ಮತ್ತು ನಾವು ನಮ್ಮ ಮಾಡಬೇಕಾದಂಥ ಕರ್ತವ್ಯಗಳನ್ನು ಎಲ್ಲ ಮಾಡ್ಬೇಕು. ಏನೂ ಮಾಡಲಾರ್ದ ಹಂಗೆ ಅಂದ್ರೆ ಆಗೋದಿಲ್ಲ ಅದು. ಬಹಳ ಜನ ರೈತರು ಸಾವಯವದಲ್ಲಿ ಇವತ್ತಿನ ದಿವಸ ಎಲ್ಲ ಹಣ್ಣುಗಳನ್ನು ಬೆಳ್ಯಾಕೆ ಹತ್ಯಾರ, ದ್ರಾಕ್ಷಿ ಬೆಳ್ಯಾಕೆ ಹತ್ಯಾರ. ಬರೀ ಆಕಳುಗಳ್ನ ಇಲ್ಲಿ ಈ ಅಟ್ಪಾಡಿ ಅಂತೈತೆ ನಮ್ಮಲ್ಲಿ ಸಾಂಗ್ಲಿ ಜಿಲ್ಲಾದಾಗ, ಸಾತಾರ ಜಿಲ್ಲಾದಾಗೂ ಸಹಿತ ಹಿಂಗೆ ಬರಗಾಲ ಪ್ರದೇಶ ಐತಿ. ದಾಳಿಂಬ ದ್ರಾಕ್ಷಿ ಮಾಡ್ಯಾರಲ್ಲಿ ಕೆಲವು ಜನ, ಇಲ್ಲೇ ಜಮಖಂಡಿ ಹತ್ರ ಮಾಡ್ಯಾರ, ಬೀಳ್ಗಿ ತಾಲೂಕಿನಾಗ ಮಾಡ್ಯಾರ. 100ಕ್ಕೆ 100 ಏನೂ ಸ್ಪ್ರೇ ಮಾಡ್ಲಾರ್ದ ದ್ರಾಕ್ಷಿ ತೊಗೋತಾರೆ, ದಾಳಿಂಬ ತೊಗೋತಾರೆ. ಹೆಂಗಂದ್ರೆ ಹಿಂಗೆ ಮಣ್ಣು ಚಲೋ ಮಾಡು. ಇನ್ನು ಯಾವಾರ ಬರ್ತಾವೆ, ಇನ್ನು ಉಳಿದ ಬೆಳೆಗಳಿರ್ತಾವೆ, ಯಾವ ಕರ ಹುಳ ಬರ್ತಾವೆ. ಏನು ಮಾಡೋದಂತಂದ್ರೆ ಇದು ಕಾಂಗ್ರೆಸ್ ಐತಲ್ಲ, ಕಾಂಗ್ರೆಸ್ಸನ್ನು ಒಂದು ಗಡಿಗೆ ಇಟ್ಟು ಅದ್ರಾಗ ಕಾಂಗ್ರೆಸ್ ತುಕಡಿ ಮಾಡಿ ಹಾಕ್ಬೇಕು. ಅದನ್ನ ಕಸ, ಕಾಂಗ್ರೆಸ್ ಅಂದ್ರೆ ಕಸದ್ದು ಹೇಳಕತ್ತೀನಿ. ಮತ್ತು ನೀವು ಯಾವ್ದಾರ ಕಾಂಗ್ರೆಸ್ ತಿಳ್ಕೊಂಡ್ರಿ ತುಕಡಿ ಮಾಡಕ್ಕೆ ಹೇಳಕತ್ತಾರಂತ. ಆ ಕಸ ತುಕಡಿ ಮಾಡಿ ನೀರಾಗ ಹಾಕಿ ಕಳ ಕುದಿಸ್ರಿ. ಕುದಿಸಿ ಅದರದ್ದು ಉಗಿ ಏನು ಬರ್ತೈತಲ್ಲ, ಎಲ್ಲಿ ನಿಮ್ಮ ಕೈಗೆ ಮಾರಿಗೆ ಬಡಿಲಾರ್ದಷ್ಟು ದೂರ ನಿಂದರಿ. ಬಡಿತಂದ್ರೆ ನಿಮ್ಮ ತೊಗಲು ಹೋತಂತ ತಿಳ್ಕೊಬೇಕು. ಕರ್ರಗೆ ಮುಷ್ಯಾನಂಗೆ ಹಾಕಿರಿ. ಮತ್ತು ನೀವು ಅದು ಬಡಿತಂದ್ರೆ ಆಟ ಸುಮಾರು ಐತೆ. ಅದು ಕಾಂಗ್ರೆಸ್ ಪಾರ್ಥೇನಿಯಮ್ ಅಂತೀವಿ ನಾವು ಅದಕ್ಕೆ. ಅವತ್ತು ಕುದಿಸಿ ಹಂಗೆ ಇಡ್ರಿ. ಇಟ್ಟು ಮರುದಿವ್ಸ ಅದ್ರ ನೀರು ತಗೋರಿ. ಆ ನೀರು ಸ್ಪ್ರೇ ಮಾಡಿ ನೋಡ್ರಿ ನಿಮ್ಮದು ಬೆಳಿಗ್ಗೆ. ಯಾವುದಾರ ಕೀಟಾಣುಗಳು ರೋಗಾಣುಗಳು ಉಳಿದ್ರೆ ನನಗೆ ಕೇಳ್ರಿ. ನೀವು ಖಲಾಸ್. ಯಾವುದು ನೀವು ಕಸ ಅಂತ ತಿಳ್ಕೊಂಡ್ರಿ ನಿಮ್ಗೆ ಉಪದ್ರವ ಅಂತ ಆಗೈತಲ್ಲ, ಅದು ಉಪದ್ರವ ಅಲ್ಲದು, ನಿಮ್ಮ ಔಷಧ ಐತದು. ನಿಮ್ಮ ಹೊಲ್ದಾಗ ಕಸ ಭಾಳ ಬರ್ತಿತ್ತಂತಂದ್ರೆ ಯಾವ ಕಸ ಬರ್ತಾವಲ್ಲ ಅವೆಲ್ಲ ಕಸ ಒತ್ತಟ್ಟಿಗೆ ಗೊಳೆ ಮಾಡಿರಿ. ಗೊಳೆ ಮಾಡಿ ಒಂದು ಬ್ಯಾರಲ್ದಾಗ ನೀರು ಹಾಕಿ ಅವೆಲ್ಲ ಕಸಗಳ್ನು ಒಗಿರಿ. ಒಂದು 10 ಪ್ರಕಾರದ ಕಸ ಇದ್ದು ಅಂತ ತಿಳ್ಕೊರಿ. 10 ಪ್ರಕಾರದ ಕಸ ತೊಗೊಂಡು ಅದ್ರಾಗ ಹಾಕ್ರಿ. ಹಾಕಿ ಬ್ಯಾರಲ್ದಾಗ ಹಾಕಿ ಹೊಲ್ದಾಗ ಎಲ್ಲೆಲ್ಲಿ ಕಸ ಹೇಳ್ತೈತೆ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಡ್ರಿ. ಒಂದು ಜರ ಹಸಿ ನೆಲಕ್ಕೆ ಮುಂದೆ ಕಸ ಹೇಳೋದ ಬಂದಾಕೈತಿ. ದೇವ್ರು ಅಲ್ಲೇ ಕೊಟ್ಟಾನೆ ಎಲ್ಲ ಔಷಧಗಳನ್ನು. ನಮ್ಗೆ ಗೊತ್ತಿಲ್ಲ ಅಷ್ಟಾವು, ನಮ್ಗೆ ಗೊತ್ತಿಲ್ಲ. ಮತ್ತು ಈ ನಿಸರ್ಗದೊಳಗೆ ಏನೇನು ಅದಾವಲ್ಲ ಅವನ್ನ ಬಳಸ್ಕೊಂಡ್ರೆ ನಮ್ಮಲ್ಲಿ ನಿಮ್ಗೆ ಹೇಳ್ತೀನಿ, ಮಂಗ್ಯಾಂದು ಭಾಳ ಉಪದ್ರವ. ನಿಮ್ಮ ಕಡೆ ಅದಾವಿಲ್ಲೋ ಗೊತ್ತಿಲ್ಲ. ಈ ಕರಿಮಾರಿವೇನು ಅದಾವಲ್ಲ
ಭಯಂಕರ ಉಪದ್ರವ. ಅವಕ್ಕೇನು ಮಾಡಿದೆ, ಕೆಲವೊಂದು ಗಿಡಗಳನ್ನು ಹಾಕ್ಸಿದ್ ನಾನು. ಅವು ಎದ್ರ ಮ್ಯಾಗ ಭಾಳ ಪ್ರೀತಿ ಅಂತಂದ್ರೆ ಎಲಿ ತಿಂತಾವು. ಈ ಹತ್ತಿ ಹಣ್ಣ, ಆಲದ ಹಣ್ಣ ಇಂಥವನ್ನ ತಿಂತಾವು. ಅಂಥ ಒಂದಿಷ್ಟು ಗಿಡಗಳು ಹಾಕಿದ್ದೀವಿ. ಅವಕ್ಕೆ ಮತ್ತೆ ಏನೇನು ಹಿಡಿಸ್ತಾವ ಒಂಜಾರ ಹಾಕಿದ್ದೀವಿ. ಹಾಕಿಂದ ಅವ್ನು ತಿನ್ನಕ್ಕೆ ಹತ್ತಿದ್ದು. ಆಮ್ಯಾಗ ಗಿಡಗಳು ಭಾಳ ಇದ್ದು ಅಂತಂದ್ರೆ ಹೊಸ ಚಿಗುರು ಏನು ಬರ್ತಾವು, ಚಿಗುರನ್ನ ಅವಕ್ಕರ ಆಹಾರ. ಯಾವ ಗಿಡ ಯಾಕಿರೋಲ್ದಕ್ಕೆ ಹೊಸ ಚಿಗುರು ಏನು ಬರ್ತಾವೆ ತುದಿಗೆ, ಅವನ್ನೆಲ್ಲ ಕತ್ತರಿಸಿ ತಿಂತಿರ್ತಾವೆ. ಎಷ್ಟು ಚಲೋ. ನಾನು ನಿರೀಕ್ಷಣೆ ಮಾಡಿದ್ದು ಭಾಳ ದಿವಸ, ಇಷ್ಟು ಚಂದನ್ ಚಿಗುರು ತಿಂತಾವು ಅಂದಾಗ ಇವು ಎಲ್ಲರ ಹೆಂಡಿ ಹಾಕ್ತಾವೆ. ಹಾಕಿದ್ದನ್ನು ಗೊಳೆ ಮಾಡಕ್ಕೆ ಹಚ್ಚಿದ್ದು ನಾನು. ತಂದು ಒಂದು ಬಕೆಟ್ನಾಗ ಹಾಕಿ, ಬೇಡ ಪ್ಲಾಸ್ಟಿಕ್ ಕ್ಯಾನ್ಯಾಗ ಹಾಕಿ, ಒಂದಿಷ್ಟು ಸಿಕ್ತಂತ ತಿಳ್ಕೊರಿ, ಒಂದು ಅರ್ಧ ಕಿಲೋ. ಒಂದಿಷ್ಟ ಬೆಲ್ಲ, ಒಂದು ಕಣ್ಣಿ ಬೆಲ್ಲ, ಒಂದು ಗ್ಲಾಸ್ ಮಜ್ಜಿಗೆ, ಒಂದಿಷ್ಟು ಗೋಮೂತ್ರ ಹಾಕಿ ಒಂದು 5-6 ದಿವಸ ಬಿಡ್ರಿ. 5-6 ದಿವಸದ ನಂತರ ಅದನ್ನು ನೀರಾಗ ಸೇರಿಸಿ ನೀವು ಸ್ಪ್ರೇ ಮಾಡಿರಿ. ನಿಮ್ಮ ಬೆಳೆ 4 ದಿನದಾಗ ಹೆಂಗೆ ಚೇಂಜ್ ಆಕ್ಕಾವ ನೋಡಿರ್ಬೇಕಾದ್ರೆ. ನಾ ಮಾಡಿ ನೋಡಿಸಿದ್ನಿ. ಬೆಳೆ ಬಣ್ಣನ ಬದಲೇ ಅದು. ಯಾಕಂತಂದ್ರೆ ಅದ್ರೊಳಗೆ ಅಂಥ ಸಾಮರ್ಥ್ಯ ಐತಿ. ಆಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು ನಿಮ್ಮ ಹೊಲದ ಸಮೀಪ ಹಕ್ಕಿಗಳು ಬರಬೇಕು. ಆ ಹಕ್ಕಿ ಹಿಕ್ಕೇನು ಬೀಳ್ತಾವಲ್ಲ, ಅದರೊಳಗೆ ಬೇರೆ 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 ಪ್ರಕಾರದ ಖನಿಜಗಳದಾವೆ. ಈಗ ಪಾರಿವಾಳ ಇದ್ದು ಅಂತ ತಿಳ್ಕೊರಿ, ಪಾರಿವಾಳದ ಹಿಕ್ಕಿ ಬಿತ್ತಂತಂದ್ರೆ ಅದರೊಳಗೆ ಗಂಧಕದ ಅಂಶ ಭಾಳ ದೊಡ್ಡ ಪ್ರಮಾಣದಾಗ ಐತಿ. ನೀವು ಗಂಧಕ ಏನು ಕೊಟ್ಟರು ಆಗೋದಿಲ್ಲ. ಆದ್ರೆ ಪಾರಿವಾಳದ ಹಿಕ್ಕಿ ಒಂದಿಷ್ಟ ಸಿಕ್ಕು ಅಂದ್ರೆ ಅದು ನೀರಾಗ ಹಾಕಿ, ಒಂದು 10-20 ಲೀಟ್ರ್ ನೀರಾಗ ಹಾಕಿ, ಒಂದು ತೊಲಿ ಇತ್ತಂದ್ರೆ ಒಂದು ತೊಲಿನ 10-20 ಲೀಟ್ರ್ ನೀರಾಗ ಹಾಕಿ ಕರಗಿಸ್ರಿ. ಒಂದಿಷ್ಟು ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ರಿ. ಆಮ್ಯಾಗ ಹಿಂದಾಗಡೆ ಅದನ್ನು ನಿಮ್ಮ ಹೊಲಕ್ಕೆ ಡ್ರಿಪ್ನ್ಯಾಗ ಬಿಡ್ರಿ. ಈ ಹಳದಿ ಬಣ್ಣಕ್ಕೇನು ತಿರುಗ್ತಿರ್ತಾವಲ್ಲ ಯಾವ್ಯಾವ ಬೆಳೆ ಅಂದ್ರೆ ಅವು ಗಂಧಕದ ಕೊರತೆ ಆಗೈತೆ ಅಂತ ತಿಳ್ಕೊಬೇಕು. ಅವು ಎಲ್ಲ ತುಂಬುವಂಥ ಸಾಮರ್ಥ್ಯ ಬರೀ ಆ ಪಾರಿವಾಳದ ಹಿಕ್ಕಾಗಿರ್ತೈತಿ. ಹಿಂಗೆ ಬೇರೆ ಬೇರೆ ಪಕ್ಷಿಗಳ ಹಿಕ್ಕಿಯೊಳಗೆ ಬೇರೆ ಬೇರೆ ಖನಿಜದ ಅಂಶಗಳಿರ್ತಾವೆ. ನಾವೇನು ಮಾಡ್ತೀವಿ, ಯಾರೂ ನಮ್ಮ ಹೊಲದಾಗ ಬರಬಾರ್ದು, ನಾವು ಅಷ್ಟ ಹೊಲದಾಗಿರ್ಬೇಕು, ಬೆಳೆ ಅಷ್ಟ ನಮ್ಮ ಹೊಲದಾಗಿರ್ಬೇಕಂತೀವಿ. ಹಂಗಾಗೋದಿಲ್ಲ. ಅದು ನಿಸರ್ಗದೊಳಗೆ ಎಲ್ಲವೂ ಇಲ್ರಿ, ಅದು ಅದನ್ನು ತಿಂತೈತಿ, ಇದನ್ನು ತಿಂತೈತಿ. ಮತ್ತು ನೀ ಎಲ್ಲರದು ತಿಂದು ಮುಗಿಸಿದಿ, ಮತ್ತು ಅವಿಟ್ಟು ತಿಂದ್ರೆ ಆಗೋದೇನಪ್ಪ. ನಮ್ಮ ಹೊಲದಾಗ ನವಿಲುಗಳು, ಮಂದಿ ಹೊಲದಾಗ ಅಂತಾರೆ ನವಿಲುಗಳು ಬರ್ತಾವ್ರಿ, ಏನು ಬೀಜನ ಉಳ್ಸಂಗಿಲ್ಲ. ನಮ್ಮಲ್ಲಿ 100-150 ನವಿಲು ಅದಾವೆ. ರಾತ್ರಿ ಎಲ್ಲ ಬೆಳೆಯಾಗ ಇರ್ತಾವೆ. ಒಂದು ಮೆಣಸಿಕಾಯಿ ತಿಂದಿಲ್ಲ. ನವಿಲ ಮೆಣಸಿಕಾಯಿನೇ ಬಿಡೋದಿಲ್ರಿ ಅಂತಾರೆ. ನಮ್ಮ ಮೆಣಸಿ ಗಿಡ ತೋಟದಾಗ ನವಿಲು ತಿರುಗಾಡ್ತಿರ್ತಾವೆ, ಒಂದು ಮೆಣಸಿಕಾಯಿ ತಿನ್ನಂಗಿಲ್ಲ ಅವು. ಮತ್ತು ಇಷ್ಟು ಹಾವು ಅದಾವ್ರಿ ನಮ್ಮ ಹೊಲಗೊಳಗ್ರಿ. ಆ ನವಿಲಿಗೆ ಹಾವಿಗೆ ಗಂಟ. ನವಿಲು ಬಂದು ಅಂದ್ರೆ ಹಾವು ತಾನ ಕಂಟ್ರೋಲ್ ಆಕ್ಕಾವ. ಇಲಿ ಹೆಚ್ಚಾದು ಅಂತಂದ್ರೆ, ಗೂಗಿ ರಾತ್ರಿ ಬಂದು ಅಂದ್ರೆ ಒಂದು ಇದನ್ನು ಇಡಂಗಿಲ್ಲ, ಇಲಿನೂ ಇಡಂಗಿಲ್ಲ. ಎಲ್ಲ ಅವಕರ್ದವು ಕಂಟ್ರೋಲ್ ಮಾಡ್ಕೋತಾವೆ. ದೇವರು ಈ ನಿಸರ್ಗದೊಳಗೆ ಎಲ್ಲ ವ್ಯವಸ್ಥೆ ಮಾಡ್ಯಾನಂಥದ್ದು.